ನೆಲಮಂಗಲದ ಪವಾಡ ಶ್ರೀ ಬಸವಣ್ಣ ದೇವರ ಮಠದಲ್ಲಿ ಇದೇ ತಿಂಗಳ 29ನೇ ತಾರೀಕಿನಂದು ನಡೆವ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ತ್ಯಾಮಗೊಂಡ್ಲು ಹೋಬಳಿಯ ತೋಟನಹಳ್ಳಿ ಚೌಡಯ್ಯರನ್ನ ಆಯ್ಕೆ ಮಾಡಲಾಗಿದ್ದು 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಕನ್ನಡದ ಅಭಿಮಾನಿಗಳು ಯಶಸ್ವಿಗೊಳಿಸಬೇಕು. ಹಾಗಾಗಿ ಅಧಿಕ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸುವ ಮೂಲಕ ಸಮ್ಮೇಳನಕ್ಕೆ ಮತ್ತಷ್ಟು ಮೆರುಗು ತರಬೇಕು ಎಂದು ನೆಲಮಂಗಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ BM ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಗೌರವ ಕಾರ್ಯದರ್ಶಿ ಪ್ರಕಾಶ್ ಮೂರ್ತಿ, ಉಪನ್ಯಾಸಕ ಶಿವಲಿಂಗಯ್ಯ, ಆನಂದ್ ಮೌರ್ಯ, ಚಿಕ್ಕಮಾರನಹಳ್ಳಿ ದಿನೇಶ್, ಸಾಹಿತಿ ಸೀರಜ್ ಅಹಮದ್, ಮಲ್ಲೇಶ್, ಜನಾರ್ದನ್ ಸೇರಿದಂತೆ ಇನ್ನಿತರರು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ನೆಲಮಂಗಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ 12ನೇ ತಾಲೂಕು ಸಾಹಿತ್ಯ ಸಮ್ಮೇಳನವನ್ನು ದಿನಾಂಕ 29/2/2024 ಗುರುವಾರದಂದು ನೆಲಮಂಗಲ ತಾಲೂಕಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಪವಾಡ ಶ್ರೀ ಬಸವಣ್ಣ ದೇವರ ಮಠದಲ್ಲಿ ಆಯೋಜನೆ ಮಾಡಿರ್ತೇವೆ. ಅದೇ ರೀತಿಯಾಗಿ ಈ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರನ್ನಾಗಿ ನಮ್ಮ ತಾಲೂಕಿನ ತೋಟನಹಳ್ಳಿ ಗ್ರಾಮದವರಾದಂಥ ಡಾಕ್ಟರ್ ಚೌಡಯ್ಯನವರನ್ನು ನಾನು ಈ ಸಂದರ್ಭದಲ್ಲಿ ತಾಲೂಕು ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ನಾನು ಹರ್ಷಿಸುತ್ತೇನೆ. ಅವರು ನಮ್ಮ ನೆಲಮಂಗಲ ತಾಲೂಕಿಗೆ ಅತ್ಯಂತ ಕೊಡುಗೆ ನೀಡಿದ್ದಾರೆ. ಅದು ಯಾವ ರೀತಿ ಅಂತಂದರೆ ಅವರು ಹಿರಿಯ ಸಾಹಿತಿಗಳು ಕೂಡ, ಸಮಾಜ ಸೇವಕರು, ಕನ್ನಡ ಪರ ಹೋರಾಟಗಾರರು, ವಾಗ್ಮಿಗಳು, ವಿಚಾರವಂತರು, ಹಲವಾರು ವಿಚಾರಗಳ ಬಗ್ಗೆ ಅವರು ತುಂಬ ಜ್ಞಾನವನ್ನು ಪಡೆದಿರ್ತಾರೆ. ನಿಜವಾಗ್ಲೂ ಹೇಳಬೇಕಂದ್ರೆ ಅವರ ಸಾಹಿತ್ಯ ಸಮ್ಮೇಳನವನ್ನು ಮಾಡೋದಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೀನಿ. ಸಮ್ಮೇಳನ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ತುಂಬ ಖುಷಿಯನ್ನು ವಿಚಾರ ನಾನು ನಿಮ್ಮಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಿದ್ದೀನಿ. ಅವರು ಸುಮಾರು 21 ಪುಸ್ತಕಗಳನ್ನು ರಚಿಸಿದ್ದಾರೆ. ಅವುಗಳ ಚಿಕ್ಕ ನಿಮಗೆ ಮಾಹಿತಿಯನ್ನು ನೀಡ್ತೀನಿ. ಅವರ ಪುಸ್ತಕಗಳು ಬಂದ್ಬಿಟ್ಟು ಒಂದೇ ಸೀಮೆಯ 2 ಚರಿತ್ರೆಗಳು, ನಾಡಪ್ರಭು ಮತ್ತು ಕುಂಚಿಟಿಗರ ರಾಜಕೀಯ ಸಮೃದ್ಧಿ ಇತಿಹಾಸ, ಕುರುಬರು, ಯಾದವರು, ತಿಗಳರು, ವೈಶ್ಯರು, ಸಾಂಸ್ಕೃತಿಕ ರಾಜಕೀಯ ಪರಂಪರೆ ಎಂಬ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಬೋವಿ ಒಡ್ಡರು ನಡೆದು ಬಂದ ದಾರಿ, ನೆಲಮಂಗಲ ದರ್ಶನ, ಶಿವಗಂಗಾ ದರ್ಶನ, ಸನ್ನಲಿಗೆ ಸಿದ್ಧಪುರುಷ, ಸಿದ್ದರಾಮನ ವಚನಗಳು, ಸರ್ಕಾರಿ ನೌಕರರ ಹೋರಾಟ, ಗಂಗಾಬೋವಿ ಪ್ರತಿಭಾವಂತ ಸಂಸದೀಯ ಪಟು, ವಿ ನಾಗಪ್ಪ ಪ್ರತಿಭಾವಂತ ಸಂಸದೀಯ ಪಟು, ಕರ್ನಾಟಕ ರಾಜ್ಯ ಬೋವಿ ಒಡ್ಡರು ಸಂಘ ನಡೆದು ಬಂದ ದಾರಿ, ಅವಲೋಕನ, ಬೋವಿ ರತ್ನಗಳು, ಗಂಗಾಧರಪ್ಪ IAS ಅವರು ಇಟ್ಟ ದಿಟ್ಟ ನಿಲುವು, ಎತ್ತಿನ ಹೊಳೆಗೆ ಬರದ ನಾಡಿಗೆ ಬಾರಮ್ಮ ನೇತ್ರಾವತಿ ಯೋಜನೆ ಮುಂತಾದ ಪುಸ್ತಕಗಳನ್ನ ಹೊರತಂದು ನಮ್ಮ ನೆಲಮಂಗಲ ತಾಲೂಕಿನ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ್ದಾರೆ. ಆದ್ದರಿಂದ ನಮ್ಮ ನೆಲಮಂಗಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಡೆಸಿರ್ತಕ್ಕಂಥ 12ನೇ ಸಾಹಿತ್ಯ ಸಮ್ಮೇಳನಕ್ಕೆ ಅವರನ್ನು ನಾನು ನಮ್ಮ ಕಾರ್ಯಕಾರಿ ಸಮಿತಿಯ ಸಂಪೂರ್ಣ ಒಪ್ಪಿಗೆ ಮೇರೆಗೆ ಸಮ್ಮೇಳನ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ನಾನು ತುಂಬ ಸಂತೋಷ ಪಡ್ತಾ ಇದ್ದೀನಿ. ನಾನು ಅವರನ್ನು ಈ ಸಂದರ್ಭದಲ್ಲಿ ಈ ಸಮ್ಮೇಳನಕ್ಕೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡಿರ್ತೀವಿ. ಆ ದಿನ ಬೆಳಗ್ಗೆ 7:30ಕ್ಕೆ ನಮ್ಮ ಕಾರ್ಯಕ್ರಮಗಳು ಶುರುವಾಗ್ತವೆ. ಅದರಲ್ಲಿ ಮೊದಲಿಗೆ ಧ್ವಜಾರೋಹಣ ಆಗುತ್ತೆ. ವಿಶೇಷವಾಗಿ ರಾಷ್ಟ್ರಧ್ವಜ, ನಾಡಧ್ವಜ, ಪರಿಷತ್ತು ಧ್ವಜಗಳನ್ನ ಅನಾವರಣಗೊಳಿಸ್ತೀವಿ. ನಂತರ ನಾವು ಸಮ್ಮೇಳನಾಧ್ಯಕ್ಷರನ್ನ ಮೆರವಣಿಗೆಯ ಮುಖಾಂತರ ನಾವು ಭುವನೇಶ್ವರಿ ದೇವಸ್ಥಾನದಿಂದ ಹೊರಟು ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ನಾವು ಸಮ್ಮೇಳನ ನಡೆಯುವಂಥ ಜಾಗಕ್ಕೆ ಕರ್ಕೊಂಡು ಬರ್ತೀವಿ. ನಂತರ ವೇದಿಕೆ ಕಾರ್ಯಕ್ರಮಗಳು ಶುರುವಾಗ್ತದೆ. ಮಳಿಗೆಗಳ ಉದ್ಘಾಟನೆ ಆಗ್ತವೆ. ಸಾಂಸ್ಕೃತಿಕ ಚಟುವಟಿಕೆಗಳಿರ್ತವೆ. ಅದರಲ್ಲಿ ಭರತನಾಟ್ಯ, ಕೋಲಾಟಗಳು, ಹಲವಾರು ಹಳೆ ನಾಣ್ಯ ಪ್ರದರ್ಶನ, ಇಂಥ ಎಲ್ಲ ಒಳ್ಳೆಯ ಕಾರ್ಯಕ್ರಮಗಳು ಕೂಡ ನಾವು ಪರಿಷತ್ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಕೃತಿಗಳ ಹಲವಾರು ನಮ್ಮ ತಾಲೂಕಿನ ಸುಮಾರು ಲೇಖಕರ ಕೃತಿಗಳನ್ನ ಬಿಡುಗಡೆ ಮಾಡ್ತಾಯಿದ್ದೀವಿ. ಮಳಿಗೆಗಳು ಅಂತ ಮಾಡಿಕೊಂಡು ಅದರಲ್ಲಿ ಹಳೆ ನಾಣ್ಯಗಳ ಪ್ರದರ್ಶನ, ಪುಸ್ತಕ ಮಳಿಗೆ, ಕೃಷಿ ತೋಟ ಉತ್ಪನ್ನಗಳ ಮಳಿಗೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ವತಿಯಿಂದ ಮಳಿಗೆಗಳು ಮುಂತಾದವುಗಳನ್ನ ನಾವು ಮಳಿಗೆಗಳನ್ನ ಹಾಕ್ಕೊಟ್ಟು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಂತರ ಅತಿಥಿ ಗಣ್ಯರಿಗೆ ಸನ್ಮಾನ, ವಿವಿಧ ಕಲಾ ತಂಡಗಳಿಂದ ಕಲಾ ಪ್ರದರ್ಶನಗಳು ಮಾಡ್ತಿದ್ವಿ. 2 ವಿಚಾರಗೋಷ್ಠಿಗಳು ಕೂಡ ಮಾಡ್ತಾಯಿದ್ವಿ. ಅದರಲ್ಲಿ ಒಂದು ವಿಚಾರಗೋಷ್ಠಿ, ಒಂದು ಕವಿಗೋಷ್ಠಿ. ನಂತರ ಸಮ್ಮೇಳನ ಅಧ್ಯಕ್ಷರಿಗೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತೀವಿ. ನಂತರ ಸಮಾರಂಭ ಮಾಡ್ತೀವಿ. ಈ ರೀತಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಸಮ್ಮೇಳನಾಧ್ಯಕ್ಷರನ್ನ ಆಯ್ಕೆ ಮಾಡಿಕೊಂಡು ಅವ್ರನ್ನ ನಾವು ಅತ್ಯಂತ ವಿಜೃಂಭಣೆಯಿಂದ ಕರ್ಕೊಂಬಂದು ಸಮ್ಮೇಳನ ಯಶಸ್ವಿ ಮಾಡ್ತಾಯಿದ್ದೀವಿ. ನಾವು ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡು ಇದೇ ಸಂದರ್ಭದಲ್ಲಿ ನಮ್ಮ ನೆಲಮಂಗಲ ತಾಲೂಕಿನ ನಮ್ಮ ಎಲ್ಲ ಕನ್ನಡ ಮನಸ್ಸುಗಳಿಗೆ ನಾನು ಈ ರೀತಿಯಲ್ಲಿ ಮನವಿ ಮಾಡ್ಕೊಳ್ತೀನಿ. ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಅದೇ ರೀತಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ವ ಸದಸ್ಯರುಗಳು ಕೂಡ ನಮ್ಮ ಈ ಒಂದು ಸಮ್ಮೇಳನಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಕೊಡಬೇಕು. ವಿಶೇಷವಾಗಿ ನಮ್ಮ ನೆಲಮಂಗಲ ತಾಲೂಕಿನ ಎಲ್ಲ ಕನ್ನಡ ಪರ ಸಂಘಟನೆಗಳು, ಕನ್ನಡ ಮನಸ್ಸುಗಳು, ಹಲವಾರು
ಎಲ್ಲ ಸಮುದಾಯದ ಎಲ್ಲ ಮುಖಂಡರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಮ್ಮ ನೆಲಮಂಗಲ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಕೈ ಮುಗಿದು ಕೇಳ್ಕೊಳ್ತೀನಿ. ನಮ್ಮ ಈ ಸಮ್ಮೇಳನವನ್ನು ತುಂಬ ಹೃದಯಪೂರ್ವಕವಾಗಿ, ತುಂಬ ಅಭಿಮಾನಪೂರ್ವಕವಾಗಿ ತಾವುಗಳು ಬಂದು ನಮ್ಮನ್ನು ಆಶೀರ್ವದಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.